ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಮೆಂತ್ಯದ ಕಾಳಿಂದ ರಾಶಿ ಮಾಡೋದೈತಿ. ಅಂದ್ರೆ ಮೆಂತ್ಯ ಪಲ್ಯ ತಿತ್ತಿರಲ್ರಿ ನೀವು, ಅದ್ರ ಬೀಜ ಹೆಂಗಿರ್ತಾವ ಅಂತ ಹೇಳಿ ತೋರಿಸ್ತಾನೆ. ಈಗ ಎಲ್ಲ ಮೆಂತ್ಯ ಕಿತ್ತಿ ಒಣಾಕಿದ್ದಿ ಒಣಗೈತಿಗೆ ಬಡಿದೈತಿ. ಕಾಯಿ ತಿಕ್ತ ನೋಡ್ರಿ, ಬಿರುಸು ಭಾಳ ಇರ್ತೈತಿ ರೀ ಇದು ಕಾಯಿ ಫ್ರೆಂಡ್ಸ್. ಭಾಳ ಭಾರ ಹಾಕಿ ತಿಕ್ಕಬೇಕಾಕೈತಿ ನೋಡ್ರಿ. ಈ ರೀತಿ ಕಾಯಿ ತಿಕ್ಕಿದ ಬಳಿಕ ಬೀಜ, ಮೆಂತ್ಯದ ಬೀಜ ಯಾವ ರೀತಿ ಇದಾವೆ ನೋಡ್ರಿ. ನೀವು ಮೆಂತ್ಯ ಪಲ್ಯ ತಿತ್ತಿರಲಿ ಅದು. ಈಗ ನಮ್ಮ ಅಪ್ಪವ್ರು ಏನು ಮಾಡ್ಲಾಕತ್ತಾರು, ಇವತ್ತು ಮೆಂತ್ಯ ಕಾಯಿಂದ ರಾಶಿ ಮಾಡ್ಲತ್ತಾರು. ಈ ರೀತಿ ಎಲ್ಲ ಒಣಗಿಸಿಟ್ಟಿದ್ರು. ಈ ಒಣಗೈತಿ ಅದು ಚಂದ ಒಣಗಿದ ಬಳಿಕ ಈ ರೀತಿ ಒಂದು ದೊಡ್ಡದ ಬಡಗಿ ತೊಗೊಂಡಾರಿ, ಬಿದಿರಿಂದ ಜೋರ್ಸ್ಲೆ ಬಡಿಬೇಕಾಕತ್ರಿ. ಬಿರುಸು ಭಾಳ ಇರ್ತೈತ್ರಿ ಇದು ಮೆಂತ್ಯದ ಇದು ಗಿಡ. ಆಮೇಲೆ ಕಾಯಿನೂ ಭಾಳ ಬಿರುಸ್ರಿ. ಅದು ಏನು ಈ ಕಾಯಿ ಹೊಂಟಿದ್ದು ಎಲ್ಲ ಬೀಜ ಬಡದ ಮೇಲೆ ಈ ರೀತಿ ಏನು ಮಾಡ್ಕೋಬೇಕು, ಎಲ್ಲ ಸಣ್ಣಗನ ಮತ್ತು ತಿರುವಿ ಹಾಕಿ ಈ ರೀತಿ ಏನು ಮಾಡ್ಬೇಕ್ರಿ, ಬಡಿಬೇಕಾಕೈತಿ. ತೆಳಗಿನ ಮ್ಯಾಗಿನ ತೆಳಗ ಈ ರೀತಿ ತಿರುವಿ ಹಾಕೋಬೇಕ್ರಿ. ಅಂದ್ರೆ ತಿರುವಿ ಹಾಕಿ ಕಾಯಿ ಎಲ್ಲಿ ಕೆಳಗಡೆ ಕೂತಿರ್ತಾವಲ್ರಿ, ಈ ರೀತಿ ಎಲ್ಲ ಮ್ಯಾಗ ಮತ್ತು ಚಗಳೇನು ಗೊಳೆ ಹಾಕತ್ತಿರಲಿ ಅಷ್ಟು ಕಾಳು ಕೆಳಗೆ ಕೊಡ್ತಾವೆ. ಅದನ್ನು ಸೈಡ್ ಹಾಕ್ಕೋಬೇಕು. ಅದು ಚಗಳ ಆಡ್ಕೊಳ್ಳೋದು ತಿಂತಾವ್ರಿ, ದನಗಳದು ಭಾರಿ ಹೆಲ್ದಿ ಇರ್ತೈತಿ ರೀ ದನಗಳಿಗೆ. ಆಮೇಲೆ ಮನುಷ್ಯರಿಗೆ ಇದು ಮೆಂತ್ಯದ ಕಾಳಿನ ಉಂಡೆ ತಿನ್ಬೇಕ್ರಿ, ಅದು ಹೆಲ್ದಿ ಇರ್ತೈತಿ. ಈಗ ನೋಡ್ರಿ ನಮ್ಮ ಅಪ್ಪರು ಕೆಳಗಡೆ ಒಂದು ಹರಕ್ ತಟ್ಟು ಹಾಕಿ ಬಡ್ದಾರೆ. ಯಾಕಂದ್ರೆ ಹೊಸ ತಟ್ಟ ಹರಿತೈತ್ರಿ, ಬಡತ ಜೋರ್ಲೆ ಬಡಿಬೇಕಾಕೈತ್ರಿ. ಬಡಿಗಿಲಿ ಅವಾಗ ಇವು ಮೆಂತ್ಯದ ಕಾಳು ಹೊರಗೆ ಬರ್ತಾವು. ಈಗ ಬಡಿದಾಗೈತಿ, ಪೂರ್ತಿ ಸಣ್ಣ ಆಗೈತ್ರಿ. ಅದನ್ನು ತೂರ್ಬೇಕ್ರಿ. ಗಾಳಿಗೆ ಫಸ್ಟ್ ಬುಟ್ಟ್ಯಾಗ ಹಿಡಿಸು ಅಷ್ಟು ಹಾಕೊಂಡ್ರು ನೋಡ್ರಿ. ಫಸ್ಟ್ ಒಂದು ಬುಟ್ಟಿ ಹಾಕೊಂಡ್ರು. ಇದು ತಟ್ಟ ಈಗ ಏನು ಮಾಡ್ತಾರೆ, ಸೈಡ್ಗೆ ತೆಗೆದಿಡ್ತಾರೆ. ಬುಟ್ಟಿ ತುಂಬೈತಿ ಅದು. ಈಗ ಗಾಳಿ ಅಂದ್ರೆ ಗಾಳಿಗೆ ವಿರುದ್ಧವಾಗಿ ಏನು ಮಾಡ್ಬೇಕ್ರಿ, ತೂರ್ಬೇಕಾಕೈತ್ರಿ. ಈ ರೀತಿ ತೂರ್ಕೋಬೇಕ್ರಿ. ಎಲ್ಲ ಏನಾಕೈತ್ರಿ, ಕಾಳು ಒಂದು ತಂದರಿ ಬರ್ತಾವೆ. ಆಮೇಲೆ ಅದು ನೋಡ್ರಿ ದೂಸಿ ಹೆಂಗೆ ಹೊಂಟೈತಿ ನಿಮ್ಗೆ ಎಲ್ಲರಿಗೆ ಕಾಣ್ಲತ್ತೈತಿ. ಗಾಳಿ ಬೇಕ್ರಿ ಫ್ರೆಂಡ್ಸ್ ಇದನ್ನು ತೂರಾಗ. ನೋಡ್ರಿ ಮ್ಯಾಗಿನ ಚಗಲ್ ತೊಗೊಂಡು ನಮ್ಮ ಅಪ್ಪಾರು ತೂರಿದ್ರು. ಇಲ್ಲೆಲ್ಲ ನೋಡ್ರಿ ಸೈಡ್ಗೆ ಹೆಂಗೆ ಬಿದ್ದಾವೆಲ್ಲವು ದೊಡ್ಡವು, ಒಂದು ಸ್ವಲ್ಪ ಕಟ್ಟಿಗೆ ಬಿದ್ದಾವೆ. ಆಮೇಲೆ ಮೆಂತ್ಯದ ಕಾಳು ಈ ಕಡೆ ಬಿದ್ದಾವೆ ನೋಡ್ರಿ ಫ್ರೆಂಡ್ಸ್, ನಿಮ್ಗೆ ಎಲ್ಲರಿಗೆ ಕಾಣ್ಲತ್ತೈತಿ. ಈ ಚಗಳು ಐತಿರಲ್ಲ, ಇದನ್ನು ಇನ್ನೊಮ್ಮೆ ಇದ್ರೊಳಗೆ ಒಂದೊಂದು ಕಾಳು ಉದಾವು. ಮತ್ತು ಇದನ್ನು ಗೊಳೆ ಮಾಡ್ಕೊಂಡು ನಮ್ಮ ಅಪ್ಪಾರು ಏನು ಮಾಡ್ತಾರೆ, ಬಡಿತಾರು. ಈಗ ನೋಡ್ರಿ ಮತ್ತು ಅವೇನು ಕಾಯಿ ಏನು ಇದ್ವಲ್ರಿ ಒಳಗೆ ಒಂದೊಂದು ದಿನ 1-2 ಕಾಳ್ದಾವು. ಅದನ್ನು ಈ ರೀತಿ ಮತ್ತು ಬಡ್ಕೋಬೇಕ್ರಿ, ಸಣ್ಣ ಆಗುತ್ತಾನ ಅಷ್ಟು ಬಡ್ಕೋಬೇಕಾಕೈತಿ. ನೋಡ್ರಿ ಹಿಂದಕಿನವ್ರು ಎಲ್ಲರೂ ಹೆಂಗೆ ಮಾಡ್ತಿದ್ರು. ಅವಾಗೇನು ಲೈಟ್ ಬೇಕಾಗಿಲ್ಲ, ಮಷಿನ್ ಬೇಕಾಗಿಲ್ಲ, ಎಲ್ಲ ಕೈಲೇನೆ ಈ ರೀತಿ ರಾಶಿ ಮಾಡ್ತಿದ್ರು. ಮನುಷ್ಯರ್ಲಿ ಬಡ್ದ ನಮ್ಮ ಸ್ನೇಹಲ್ ಮೆಂತ್ಯ ತಂದ ನೋಡ್ರಿ. ಹೋಗಿ ಮೆಂತ್ಯದ ಕಾಳು ಎಷ್ಟು ಚಂದಾಗ್ಯಾವ ನೋಡ್ರಿ. ಮೆಂತ್ಯದ ಕಾಳು ನಮ್ಮ ಮನೆಗೆ ಆಗೋಷ್ಟು ತಿಲ್ಲಕ್ಕೆ ಹೊಂಟಾವ್ರಿ. ಈಗ ನಮ್ಮ ಅಪ್ಪಾರು ಅವೇನು ಕಾಯಿ ಉದಿದ್ವಲ್ರಿ, ಅತ್ರನೂ ಏನು ಮಾಡಿದ್ರು, ಬಡ್ಕೊಂಡ್ರಿ. ಈ ರೀತಿ ಬಡೋದು ಈಗ ಸಣ್ಣ ಆಗೈತ್ರಿ. ಇದನ್ನೂ ಅಷ್ಟು ಏನು ಮಾಡ್ತಾರೆ, ಮತ್ತು ಎಲ್ಲ ತುರ್ಕೋತಾರೆ. ನಿಮಗೆ ಗಾಳಿ ವಿರುದ್ಧವಾಗಿ ತುರ್ಕೋರಿ ನೀವು. ಅಂದ್ರೆ ಇಲ್ಲಿರಂದ್ರೆ ಎಲ್ಲ ಕಣ್ಣಾಗ ಮುಗ್ನ್ಯಾಗ ಎಲ್ಲ ಹೋಗ್ತೈತ್ರಿ ಅದು ದೂಸ. ಅಂದ್ರೆ ಗಾಳಿ ವಿರುದ್ಧವಾಗಿ ಈ ರೀತಿ ತುರ್ಕೊಂಡು ಅಂದ್ರೆ ಎಲ್ಲ ನಮ್ಮ ಮೈ ಮೇಲದು ಏನೂ ಬರೋಂಗಿಲ್ಲ. ಎಲ್ಲ ದೂಸ ಅದು ಹೊರಗಡೆ ಹಾರಿ ಹೋಗ್ತೈತಿ. ಕಾಳು ನೋಡ್ರಿ ಎಷ್ಟು ಸ್ವಚ್ಛ ರೆಡಿ ಅದು. ಈ ಕಾಳು ಮೆಂತ್ಯದ ಕಾಳು ಎಷ್ಟು ಚಂದ ನಿಮ್ಗೆ ಕಾಣಿಸ್ಲಾಕತ್ತಾವ್ರಿ. ಒಂದು 3-4 ಕಿಲೋ ಹಾಕವ್ರಿ ಇವು ಫ್ರೆಂಡ್ಸ್ ಮೆಂತ್ಯದ ಕಾಳು. ಇವು ನಮ್ಮ ಮನೆಗೆ ಕಾರಿಗೆ ಹಾಕ್ಲಕ್ಕ, ಆಮೇಲೆ ಮೆಂತ್ಯದ ಉಂಡೆ ಮಾಡ್ಕೊಂತಿಲ್ಲಕ್ಕ, ಇಡ್ಲಿಗೆ ದೋಸೆಗೆ ಎಲ್ಲ ಯೂಸ್ ಆಗಲಕ್ಕ ನಮ್ಮ ಮನೆಗೆ ಆಗೋಷ್ಟು ಮೆಂತ್ಯದ ಕಾಳು ಹಾಕ್ಕೊಂಡಿವು ನೋಡ್ರಿ. ಈ ರೀತಿ ಮೆಂತ್ಯದ ಕಾಳು ಇವತ್ತು ವಿಡಿಯೋ ನಿಮ್ಗೆ ಎಲ್ಲರಿಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ನೀವು ಯಾವ ರೀತಿ ಮೆಂತ್ಯದ ರಾಶಿ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿರಿ.